ಟಾಪ್ ನಾಚ್ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಗೊತ್ತಾಗಿದೆ ಮೇಡಮ್ ಮರಣ ಮ್ಯಾಕ್ಸ್ ಅಲ್ಲ ಮಾರ್ಕ್ ಸೂಪರ್ ಡೂಪರ್ ಹಿಟ್ ಸೂಪರ್ ಜೈ ಕಿಚ್ಚ ಬಾಸ್ ಸೂಪರ್ ತುಂಬಾ ಇಷ್ಟ ಆಯ್ತು ನನಗೆ. ಡ್ಯಾನ್ಸ್ ಇಷ್ಟ ಆಯ್ತು, ಮಾಸ್ ಇಷ್ಟ ಆಯ್ತು. ಕಿಚ್ಚ ಸುದೀಪ್ ನಂಬರ್ 1 ಹೀರೋ ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ಮೂವಿ. ಬೆಂಕಿ ಮೇಡಮ್ ಮ್ಯಾಕ್ಸ್ 2.0 ನೋಡೋಂಗಿತ್ತು. ಇಟ್ಕೊಳ್ಳಿ ಡಿಸೆಂಬರ್ ವಿನ್ನರ್. ಚೆನ್ನಾಗಿದೆ ಬೆಂಕಿ ಸೂಪರ್ ಮೂವಿ ಸೂಪರ್ ಆಗಿದೆ. 500 crore ಫಿಕ್ಸು. ಚಿರಿ ಗಂಟು ಚೆನ್ನಾಗಿದೆ ಮೇಡಮ್ ಮೂವಿ. ಸೂಪರ್ ಮೂವಿ ಸೂಪರ್ ಅದ್ಭುತ ಮೇಡಮ್. ಏನು ಹೇಳಂಗೆ ಇಲ್ಲ ಮೂವಿ ಬಗ್ಗೆ. ಮಾರ್ಕು ಒಂಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಸಕ್ಕದಾಗಿ ಉಳ್ಕೊಂಡ್ಬಿಡುತ್ತೆ. ಇದೊಂಥರ ಹಿಂಗೆ ಹೇಳ್ತಾರೆ ಅನ್ನೋದು ಎಲ್ಲ ಹಬ್ಬಗಳು ಒಟ್ಟಿಗೆ ಕೂಡ್ ಬಂದ್ಬಿಟ್ಟಿದೆ, ಮಾತೇ ಬರ್ತಾ ಇಲ್ಲ. ಇದು ಸುದೀಪ್ ಫ್ಯಾನ್ಸ್ಗೆ ಒಂಥರ ಹಬ್ಬ. ಇದು ಹೇಳಕ್ಕೆ ಆಗ್ತಾರ ವರ್ಡ್ಗಳೇ ಇಲ್ಲ. ಖಂಡಿತವಾಗೂ ತಂದ್ಕೊಡುತ್ತೆ ಮೇಡಮ್. ಮ್ಯಾಕ್ಸಿಮಮ್ ಇಟ್ಟು ತಂದ್ಕೊಡುತ್ತೆ. ಮ್ಯಾಕ್ಸ್ ಹೆಂಗೆ ಇಟ್ಟು ತಂದ್ಕೊಡ್ತು ಹಂಗೆ ಇದು ಮ್ಯಾಕ್ಸಿಮಮ್ ಇಟ್ಟು ತಂದ್ಕೊಡುತ್ತೆ. ಇಯರ್ ಎಂಡ್ಗೆ ಇದು ಒಂಥರ ಹಬ್ಬ ಇದ್ದಂಗೆ. 2026ಗೆ ಎಲ್ಲರಿಗೂ ಒಂಥರ ಬೆಂಕಿ ಆಗ್ಬಿಡುತ್ತೆ ಇದು. ಮೇಡಮ್ ಇದು ಒಳ್ಳೆ ಮೂವಿ ಅಂತಲ್ಲ, ಈ ಆಕ್ಟ್ಗಳು ಏನೇನು ಮಾಡಿದ್ದಾರೆ ಅವ್ರಿಗೆಲ್ಲ ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಮೂವಿಗಳನ್ನ ತಂದ್ಕೊಡುತ್ತೆ. ಯಾಕಂದ್ರೆ ಸುದೀಪ್ ಮಾತ್ರ ಅಲ್ಲ, ಬೇರೆ ಆಕ್ಟ್ಗಳನ್ನು ಅದ್ಭುತವಾಗಿ ಮಾಡಿದ್ದಾರೆ. ವಿಲನ್ ಆಗಿರ್ಬೋದು, ಬೇರೆ ತಮಿಳಿಂದ ಬಂದಿರೋರಾಗ್ಬೋದು, ಅವರು ಸೂಪರ್ ಆಗಿ ಮಾಡಿದ್ದಾರೆ. ಅವ್ರಿಗೂ ಇನ್ನೂ ಹೆಚ್ಚು ಅವಕಾಶಗಳನ್ನ ಇದು ತಂದ್ಕೊಡುತ್ತೆ ಖಂಡಿತವಾಗ್ಲೂ. ಮ್ಯೂಸಿಕ್ಕು ಅಷ್ಟೇ, ಎಲ್ಲೂ ಮಾತಾಡಂಗಿಲ್ಲ. ಮ್ಯೂಸಿಕ್ ಅಂಡ್ ಫೈಟಿಂಗ್ ಎಲ್ಲ ಸೂಪರ್ ಆಗಿದೆ ಮೇಡಮ್. ಬರೀ ಕತೆ ಇಲ್ಲ, ನಾನು ಸುದೀಪ್ ಫ್ಯಾನು ಆ ಥರ ಹೇಳ್ತಾ ಇಲ್ಲ, ಕತೆ ಮಾತ್ರ ಅದ್ಭುತವಾಗಿದೆ ಮೇಡಮ್. ನೋಡಿ ಬಾಸ್ ಸ್ಟಾರ್ಟ್ ಆಗ್ತಿದ್ದೀನಿ. ಯಾವಾಗಲೂ ಬಾಸು ಇಲ್ಲೂ ಇರ್ತಾರೆ, ಅಲ್ಲೂ ಇದ್ದಾರೆ, ಎಲ್ಲೆಲ್ಲೂ ಇದ್ದಾರೆ. ಥ್ಯಾಂಕ್ ಯು. ಯಾವುದಿಲ್ಲ ಮೇಡಮ್, ಯಾವ ವಾರ ಇಲ್ಲ, ಎಲ್ಲರೂ ಒಂದೇನೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದನ್ನು ಫಸ್ಟು ತಲೆಲಿಕ್ಕೊಳ್ಳಿ ಅಷ್ಟೇ. ಡಿ ಬಾಸು ನಮ್ಮ ಬಾಸು ಎಲ್ಲ ಒಂದೇನೆ, ಎಲ್ಲ ಕನ್ನಡದವ್ರನ್ನ ಎಲ್ಲ ಇಲ್ಲಿರ್ಬೇಕು, ಅಭಿಮಾನ ಮನಸ್ಸಲ್ಲಿ ಇರ್ಬೇಕು ಅಷ್ಟೇ. ಫ್ಯಾನ್ಸ್ ಎಲ್ಲ ಬಿಟ್ಟಾಕಿ ಕನ್ನಡ ಮೂವಿ ನೋಡಿ, ಕನ್ನಡ ಮೂವಿಗೆ ಪ್ರೋತ್ಸಾಹ ಮಾಡಿ ಸಾಕು. ಥ್ಯಾಂಕ್ ಯು. ಮಾರ್ಕ್ ಯಾರು ಅಂತ ಕೇಳಲ್ವಾ ನಿಮ್ಮ ಅಪ್ಪ ಕನ್ನಡ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಮೂವಿ. ಕನ್ನಡ ಫಿಲಮ್ ಮಾಡಿ ಅಂದರೆ ಇಂಗ್ಲೀಷ್ ಫಿಲಮ್ ಮಾಡಿದ್ದಾರೆ ಮೇಡಮ್. ಸೈಕ್ ಆಗೈತೆ ಫಿಲಮ್ ಮಾತ್ರ. ಆಲ್ರೌಂಡ್ ಎಲ್ಲ ಸೂಪರ್ ಆಗಿದೆ. ಡ್ಯಾನ್ಸು, ಆ್ಯಕ್ಷನು, ಡೈಲಾಗ್ ಡೆಲಿವರಿ ಎಲ್ಲ ಸೂಪರ್ ಆಗಿದೆ ಮೇಡಮ್. ಇವಾಗ ರೀಸೆಂಟಾಗಿ ಮಾರ್ಕು ಮ್ಯಾಕ್ಸ್ ಈ ಥರ ಡೈರೆಕ್ಟ್ರು ಫಸ್ಟೇ ಸಿಕ್ಕಿದ್ರೆ ಇನ್ನೂ ಎಲ್ಲೋ ಇರೋದು ಫಿಲಮ್. ಸಾಕಾಗಿದೆ, ಸೂಪರ್ ಆಗಿದೆ. ದಮ್ ಹೊಡೆಯೋದು ಕಡಿಮೆ ಮಾಡ್ಬೇಕಲ್ಲ. ಅದ ಯಾರು ಗೊತ್ತಾ? ಯುದ್ಧಕ್ಕೆ ಬದ್ಧ, ನಾವು ಮಾತಿಗೆ ಸಿದ್ಧ. ಮಾರ್ಕ್ ಫಿಲಮ್ ಅನ್ಕೊಂಡಿಗಿಂತ ತುಂಬ ಇದೆ. ಮೂವಿ ಕಂಟೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಎಮೋಷನ್ ಅಂತೂ ಇನ್ನೂ ತುಂಬ ವರ್ಕ್ ಆಗುತ್ತೆ. ಅದರಲ್ಲೂ ಆ ಬಾಸ್ ಆ್ಯಕ್ಟಿಂಗ್ ಅಂತೂ ಮಾತಾಡೋಂಗೆ ಇಲ್ಲ. ಅದರಲ್ಲೂ ಸೈಕಾಗಿ ತೋರಿಸೋಣ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ. ಅದರಲ್ಲೂ ಎಮೋಷನ್ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಎಮೋಷನ್ ನೀಟಾಗಿ ಕನೆಕ್ಟ್ ಆಗುತ್ತೆ. ಬರೀ ಆ್ಯಕ್ಷನ್ ಸೀನ್ಸು, ಫೈಟಿಂಗು ಅದು ಇದು ಅಂತ ಇಲ್ಲ. ನಿಜವಾಗ್ಲೂ ಒಳ್ಳೆ ಫಿಲಮು. ಕಂಟೆಂಟ್ ತುಂಬ ಚೆನ್ನಾಗಿದೆ. ಯಾರು ಮಾಡಿಲ್ಲ ಇದುವರೆಗೂ. ತುಂಬ ಚೆನ್ನಾಗಿರೋ ಕಂಟೆಂಟ್ ಮಾಡೋರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಮೂವಿ ಬಗ್ಗೆ ಮಾತಾಡಕ್ಕೆ ಸೈಕ್ ಆಗೈತೆ. ಆಕ್ಚುಲಿ ಅದಕ್ಕೆ ಸೈಕ್ ಮೂವಿ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಆಕ್ಷನ್ ಮೂವಿ, ಥ್ರಿಲ್ಲರ್ ಮೂವಿ. ಲಾಸ್ಟಿಗೆ ಮಾತ್ರ ಒಂದು ಡೈಲಾಗ್ ಐತೆ, ದಮ್ ಹೊಡೆಯೋದು ಕಮ್ಮಿ ಮಾಡ್ರಿ. ಇನ್ನು ನಮ್ಮ ಹುಡುಗರೆಲ್ಲರೂ ಅಷ್ಟೇ ಫ್ಯಾನ್ಸು, ದಮ್ ಹೊಡೆಯೋದು ಕಮ್ಮಿ ಮಾಡ್ರಿ. ಬಾಸ್ 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 ಬಾಸ್
ಒಂದು ಸೆಕೆಂಡು ನೋಡ್ರಿ, ದಯವಿಟ್ಟು ಯಾರೂ ಫ್ಯಾನ್ಸ್ ವಾರ್ ಮಾಡಬೇಡ್ರಿ. ದಯವಿಟ್ಟು ನಮ್ಮ ಬಾಸು ಹೇಳಿದ್ದಾರೆ, ಫ್ಯಾನ್ಸ್ ವಾರ್ ಯಾರೂ ಮಾಡಬೇಡ್ರಿ, ನಾವು ಮಾಡಲ್ಲ, ನೀವು ಮಾಡಬೇಡ್ರಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ. ಸೂಪರಾಗಿ ಮಾಡಿದ್ದಾರೆ ಬಾಸು. ವಿಜಯ್ ಕಾರ್ತಿಕ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಅಲ್ಟಿಮೇಟ್ ಆಗೈತೆ ಫಿಲಮ್ ಮಾತ್ರ, ಸೂಪರ್ ಮೂವಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಫಿಲಮ್ ನೋಡ್ರಿ. ಬಾಸ್ಗೆ ಬಾಸ್ 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 ಸಖತ್ತಾಗಿದೆ. ಮೂವಿ ಬಗ್ಗೆ ಏನು ಮಾತ್ರ ಇಲ್ಲ. ಆ್ಯಸ್ ಎ ಫ್ಯಾನ್ ಅನ್ನೋಕ್ಕಿಂತ ಆ್ಯಸ್ ಎ ವ್ಯೂವರ್ ಆಗಿ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಆಗಿದೆ ಮೂವಿ ಬಗ್ಗೆ ಒಂದು ಮಾತಿಲ್ಲ. ಫ್ಯಾಮಿಲಿನೂ ನೋಡ್ಬೋದು, ಮಕ್ಕಳು ನೋಡ್ಬೋದು. ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಬಂದಿದೆ. ಲಾಸ್ಟ್ ಇಯರ್ ಅಕ್ಷಯ್ ಬಂದಿದ್ರು. ಈ ಸಲ ಅಜಯ್ ಮಾರ್ಕಂಡಾಯಾಗಿ ಬರ್ತಿದ್ದಾರೆ. ಹೇಳೋಕ್ಕೆ ಅಂದರೆ ಲೈಕ್ ಹೇರ್ ಸ್ಟೈಲ್ ಆಗಲಿ, ಲುಕ್ ಆಗಲಿ ಆ್ಯಂಡ್ ಪರ್ಸ್ನಾಲಿಟಿ ಆಗಲಿ ಲೈಕ್ 28 ಇಯರ್ಸ್ ಹುಡುಗ ಇದ್ದಂಗಿದ್ದಾರೆ. ಸ್ವಲ್ಪನೂ ಕೂಡ ಏನು ಡಿಫ್ರೆನ್ಸ್ ಅನ್ಸಲ್ಲ. ಕುಚ್ಚ ಫಿಲಮ್ ಸುದೀಪ್ ಹೆಂಗಿದ್ದಾರೋ ಅಜಯ್ ಮಾರ್ಕಂಡಾಯ ಹಂಗೆ ಇದ್ದಾರೆ. ಅಫ್ಕೋರ್ಸ್ ಎಲ್ಲದೂ ಅಷ್ಟೇ. ಈಗಂತ ಅಲ್ಲ, ಫ್ಯಾನ್ಸ್ ಅವ್ರು ಬಿಟ್ಬಿಟ್ಟು ಮಾತಾಡಬೇಕು. ಯಾವುದೇ ಮೂವಿ ಆದರೂ ನಮ್ಮ ಕನ್ನಡ ಮೂವಿನೇ, ಯಾರೇ ಆಗಲಿ ನಮ್ಮ ಕನ್ನಡ ಇರೋನೇ. ಅಣ್ಣಗೆ ಸಪೋರ್ಟ್ ಮಾಡ್ತಾರೋ ನಾವು ಹೋಗಿ ಸಪೋರ್ಟ್ ಮಾಡ್ತೀವಿ. ಟ್ರೋಲ್ ಮಾಡೋದು, ಬೇರೆಯವ್ರಿಗೆ ಕೆಟ್ಟದಾಗ ಮಾತಾಡೋದೆಲ್ಲ ಬಿಟ್ಟು ಡೈರೆಕ್ಟಾಗಿ ಮೂವಿಗೆ ಬಂದು ಇಲ್ಲೇ ಬಂದು ರಿವ್ಯೂ ಕೊಡಬೇಕು. ಫಿಲಮ್ ಚೆನ್ನಾಗಿಲ್ಲ, ಬೇರೆ ಫ್ಯಾನ್ಸನ್ನು ಮಾತಾಡ್ತಾರೆ ಅಂತ ನಾವು ಮಾತಾಡ್ತೀವಿ ಅಂತ ಬೇರೆ ಫ್ಯಾನ್ಸ್ ಮಾತಾಡೋದು ಬಿಟ್ಟು ಎಲ್ಲರೂ ಒಂದೇ, ಎಲ್ಲರೂ ಕನ್ನಡ ಇಂಡಸ್ಟ್ರಿ ಇರೋದು. ಫಸ್ಟು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು. ಯಾರೇ ಇರೋ ಆಗಿರಲಿ, ನಮ್ಮ ಕನ್ನಡದವರಲ್ಲ. ಸುದೀಪ್ ಅಣ್ಣ ಅದನ್ನೇ ಹೇಳೋದಲ್ಲ, ಅವರು ಕೂಡ ಸಪೋರ್ಟ್ ಮಾಡ್ತಾರೆ, ನಾವು ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಮಾರ್ಕೊಂಡು ಬರೋದು ಲೇಟ್ ಆಗ್ಬೋದು, ಚಿತ್ತೆ ವೇಗ ಲೇಟ್ ಆಗ್ಬೋದು, ಆದರೆ ಇದು ಮಾರ್ಕ್ ನಮ್ಮ ಬಾಸ್ ಎನಿ ಟೈಮ್ ಪಕ್ಕ ಬರ್ತಾರೆ. ಜೈ ಕಿಚ್ಚ ಬಾಸ್, ಜೈ. ಚೆನ್ನಾಗೈತೆ ಮೇಡಮ್. ಸ್ವಲ್ಪ ಜನ ಹೇಳ್ತಾ ಇದ್ರು ಟ್ರೈಲರ್ ನೋಡಿ ಕೆಲವೊಂದು ಸೀನ್ಗಳು ಮ್ಯಾಕ್ಸ್ ಥರ ಐತೆ, ರಿಪೀಟ್ ಐತೆ, ಒಂದೇ ನೆಟ್ ಸ್ಟೋರಿ ಅಂತ ಇಲ್ಲ. ಅದೆಲ್ಲ ತಪ್ಪು. ಬಂದು ಮೂವಿ ನೋಡಿ, ಇದೇ ಡಿಫ್ರೆಂಟ್ ಟೈಪ್ ಆಫ್ ಮೂವಿ. ಮಾರ್ನಿಂಗು ಐತೆ, ಎಲ್ಲ ಐತೆ. ಸಕ್ಕತ್ತಾಗೈತೆ ಮೂವಿ, ಒಳ್ಳೆ ಎಂಟರ್ಟೈನ್ಮೆಂಟು. ಬಾಸ್ ವ್ಯಾಗು, ಗತ್ತು ಸ್ಟೈಲು, ಎಲ್ಲ ಹೊಸ ಸ್ಟೈಲು, ಒಳ್ಳೆ ಸ್ಟೆಪ್ಪು. ಎಲ್ಲ ಬಂದು ಮೂವಿ ನೋಡಿ. ಬಾಸ್ ಎಂಟ್ರಿ ಸೀನ್ಗೆ ಕಾಸು ಕೊಡಬೇಕು. ಸ್ಟೆಪ್ ಎಲ್ಲ ಸೂಪರ್, ಒಳ್ಳೆ ಮೂವಿ. ಮಾರ್ಕು ಹೌದು ಮೇಡಮ್, ಪಕ್ಕ. ಇದು ಬಾಸ್ ಆಫೀಸಲ್ಲಿ ನಂಗೆ ಗೊತ್ತಿರೋ ನನ್ನ ಒಪಿನಿಯನ್ ಏನಂದರೆ 200+ crore+ ಕಲೆಕ್ಷನ್ ಆಗುತ್ತೆ ಪಕ್ಕ. ಈ ಇಯರ್ ಎಂಡಲ್ಲಿ ಒಳ್ಳೆ ಮಾಸ್ ಹಿಟ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಪಕ್ಕ ನೋಡ್ಬೋದು. ಆ ಥರ ಏನು ಮೂವಿ ಎಲ್ಲ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ. ಆದಷ್ಟು ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಜಾಸ್ತಿ ಕಿತ್ತಾಡೋಕೆ ಹೋಗ್ಬೇಡಿ, ಜಗಳ ಬೇಡ. ಹೀರೋ ಅವರವರು ಎಲ್ಲ ಕೂತ್ಕೊಂಡು ಚೆನ್ನಾಗಿದ್ದಾರೆ. ಬಟ್ ಇಲ್ಲಿ ಆಚೆಗಡೆ ಏನು ಸ್ಟಾರ್ ವಾರು, ಫ್ಯಾನ್ ವಾರು ಏನೋ ನಡೀತಾ ಇದೆ ಅವೆಲ್ಲ ಬೇಡ. ನಮ್ಮ ಕನ್ನಡ ಸಿನಿಮಾ, ದರ್ಶನ್ ಸರ್ ಅವರು ನಮ್ಮ ಕನ್ನಡ ಹೀರೋನೇ, ಸುದೀಪ್ ಸರ್ ಅವರು ನಮ್ಮ ಕನ್ನಡ ಹೀರೋನೇ, ಎಲ್ಲ ಕನ್ನಡ ಚಿತ್ರರಂಗ ನಟರೇ. ದಯವಿಟ್ಟು ಕನ್ನಡ ಸಿನಿಮಾನ ಹೆಚ್ಚು ಆದಷ್ಟು ಕನ್ನಡ ಚಿತ್ರರಂಗ ಮಂದಿರದಲ್ಲೇ ನೋಡಿರಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಪಕ್ಕ ಚೆನ್ನಾಗಿದೆ. 100 days ಪಕ್ಕ ಓಡುತ್ತೆ. ನಾನೊಬ್ಬ ದರ್ಶನ್ ಅಭಿಮಾನಿ, ಪೈರೇಸಿ ಮಾಡಬೇಡಿ. ನಾನೊಬ್ಬ ದರ್ಶನ್ ಅಭಿಮಾನಿ. ಡೆವಿಲು ಫಸ್ಟ್ ಡೇ ಫಸ್ಟ್ ಶೋ ಹೋಗಿದೆ, ಮಾರ್ಗು ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀನಿ. ಪಕ್ಕ ಮೂವಿ 100 days ಓಡುತ್ತೆ. ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್. ಮೇಡಮ್ ಮೂವಿ ಮಸ್ತ್ ಮೇಡಮ್, ಬೇರೆ ಲೆವೆಲಲ್ಲಿ ಐತೆ. ಅದಕ್ಕೇನು ಹೇಳೋದೇ ಬೇಡ, ಎಲ್ಲರೂ ಹೇಳ್ತಾ ಇದ್ದಾರೆ ಬೇರೆ ಲೆವೆಲ್ಲು. ನೆಕ್ಸ್ಟ್ ಲೆವೆಲ್ಗೆ ಡೈರೆಕ್ಟ್ರ್ ಹೇಳಿದರು, ಮರಣ ಮಾಸ್ ಮಾಡಿಬಿಟ್ಟಿದ್ದಾರೆ. ಜನ ಫ್ಯಾನ್ಸು ಎಲ್ಲ ಕಳೆದೋಗಿದ್ದಾರೆ. ಬೇರೆ ಫ್ಯಾನ್ಸ್ ಕೇಳೋದು ಒಂದೇ, ಬಂದು ನೋಡಿ. ಸುಮ್ಮನೆ ಯಾರು ರಿವ್ಯೂ ಕೂತ್ಕೊಂಡು ಕೊಡಬೇಡಿ, ಬನ್ನಿ ಮೂವಿ ನೋಡಿ ಹೇಳಿ. ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ. ಬಾದ್ಶಾ ಬಾಕ್ಸ್ ಆಫೀಸ್ ಸುಲ್ತಾನ, ಬಾದ್ಶಾ ನಮ್ಮ ಕಿಂಗ್ ಕಿಚ್ಚ ಬೇರೆ ಲೆವೆಲಲ್ಲಿ ಚೆನ್ನಾಗೈತೆ. ಥ್ಯಾಂಕ್ ಯು ಕಿಚ್ಚ, ಒಳ್ಳೆ ಮೂವಿ ಕೊಟ್ಟಿದ್ದೀರಾ. ನೆಕ್ಸ್ಟ್ ಹಿಂಗೆ ಮೂವಿ ಕೊಡಿ, ಸೂಪರ್. ಬೇರೆ
ಸಿನಿಮಾ ತುಂಬ ಚೆನ್ನಾಗೈತೆ. ಯಾಕೆಂದ್ರೆ ಇದು ಲಾಸ್ಟು ಮ್ಯಾಕ್ಸ್ ನೋಡಿದ್ವಿ, ಅದು ಒಂದೇ ಸ್ಟೋರಿ. ಇದು ಮಾರ್ಕು 18 ಅವರಲ್ಲಿ ಬೆಳಗ್ಗೆ ಮತ್ತು ನೈಟು ಆಗುವಂಥ ಅಷ್ಟೊಂದು ಸಕ್ಕತ್ತ ತೋರಿಸೋರೆ. ಸಿನಿಮಾದಲ್ಲಂತೂ ಸುದೀಪ್ ಅಣ್ಣ ಫಸ್ಟ್ ಕೇಳ್ತೀನಿ, ಏನೇ ಕಣ ನೀವು ಪದೇ ಪದೇ ಸುಳ್ಳು ಹೇಳ್ತಾ ಇರಾ? ಸುದೀಪ್ ಅಣ್ಣ ಏನಕ್ಕೆ ಪದೇ ಪದೇ ಸುಳ್ಳು ಹೇಳ್ತೀರಾ? ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಏನು ಗುರು ಡ್ಯಾನ್ಸು? ನನ್ನ ಮಗ ದಾದಾ ಯಾರು ಗೊತ್ತಾ? ದಾದಾ ಸ್ವ್ಯಾಗ್ ಗೊತ್ತಾ? ಸಾಂಗಲ್ಲಂತ ಏನು ಕೊಡ್ದವ್ರೆ. ಇನ್ನೊಂದು ಸಿನಿಮಾದಲ್ಲಿ ಬಾಸ್ ಕ್ಯಾಮ್ರಾ ವರ್ಕಿಂಗ್ ಐತಲ್ಲ, ಏನು ಗುರು ಕ್ಯಾಮ್ರಾ ವರ್ಕಿಂಗ್ ಹಿಂಗೆ ಎತ್ಕೊಂಡು ಸಕ್ಕತ್ತ ತೋರಿಸೋರೆ. ಇನ್ನೊಂದು ತಮಿಳ್ ಡೈರೆಕ್ಟರ್ಗೆ ಕನ್ನಡದ ಚಾನ್ಸ್ ಕೊಟ್ಟು ಅವ್ರ ಈ ರೇಂಜ್ ಬೆಳೆಸ್ತಾರಲ್ಲ ನಮ್ಮ ಸುದೀಪ್ ಅಣ್ಣ, ಅದು ಮಾರ ಬೇರೆ ಲೆವೆಲ್ ಐತೆ. ಇನ್ನೊಂದು ಹೇಳ್ಬೇಕಾದ್ರೆ ಇಲ್ಲಿ ಮಾರ್ಕು ಆ ಕಡೆ 45 ಮಾರ್ಕ್ ಸಿನಿಮಾ ನೋಡಿ 45 ಹೋಗ್ಬೇಕು, 45 ನೋಡಿ ಮಾರ್ಕ್ ಬರಬೇಕು, ಆ ಥರ ಕೊಟ್ಟವ್ರೆ. ಅಲ್ಲಿ ನಮ್ಮ ಕನ್ನಡ ಚಕ್ರವರ್ತಿ ಶಿವಣ್ಣ ಅವರು, ಅಭಿನಯ ಚಕ್ರವರ್ತಿ ಉಪಿಸರು, ಇಲ್ಲಿ ಅಭಿನಯ ಚಕ್ರವರ್ತಿ ಸುದೀಪ್ ಅಣ್ಣ. ಮಸ್ತಾಗಿ ಬಂದೈತೆ, ಒಂದು ಒಳ್ಳೆ ಸಿನಿಮಾ ಗುರು. ಶಾರುಖ್ ಖಾನ್ ಮಾಡೋ ಸಿನಿಮಾ ಹೆಸರು ಜವಾನು. ಥಿಯೇಟರ್ಗೆ ಎಂಟ್ರಿ ಕೊಟ್ಟರೆ ಸ್ಯಾಂಡಲ್ವುಡ್ ಪೈಲವಾನು. ಸಿನಿಮಾ ಮಾರ ಸೂಪರ್ ಐತೆ. ಕೇಳಿಸ್ಕೊಳ್ಳ ಬಚ್ಚ, ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು ಕಿಚ್ಚ. ನನ್ನ ಮಗನ್ ಬೇರೆ ಲೆವೆಲ್ ಸಿನಿಮಾ. ಲಾಸ್ಟ್ ಅಂತೂ ಮಾರ್ಕು ಅಂತ ಹೋಗೋದು. ಬೇಜಾರಾಗಿದೆ ಒಂದೇ ಒಂದು ಮೇಡಮ್, ಬೇಜಾರಾಗಿದೆ ಏನು ಅಂದರೆ ಡೆವಿಲ್ ಮೂವಿಗೆ ಹೋದಾಗ ಯಾವುದೋ ಚಿಕ್ಕ ಹುಡುಗ ಕೆಟ್ಟದಾಗ ಮಾತಾಡಿತ್ತು, ಮ್ಯಾಕ್ಸ್ ಬರಲಿ 45 ಬರಲಿ ಅಂತ. ಇಬ್ಬರು ಬಂದಿದ್ದೀವಿ, ಎರಡೂ ಮೂವಿನೂ ಚೆನ್ನಾಗೈತೆ, ನೋಡ್ಕೊಂಡು ಬಂದಿದ್ದೀವಿ ನೆನ್ನೆ ಸಾಯಂಕಾಲ ಹೋಗಿ. ಮಸ್ತಾಗೈತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಕೆಟ್ಟ ಪದ ಬಳಕೆ ಬರಬಾರ್ದು. ಮಾತಾಡ್ತೀರಾ ಅಂದರೆ ನಾವು ಮಾತಾಡ್ತೀವಿ, ಯಾಕಂದರೆ ಅದೇ ಉಪ್ಪು ಖಾರ ತಿಂದು ಬೆಳೆದವ್ರು ನಾವು. ಒಂದು ತೂಕ ಇರಬೇಕು, ಬ್ಯಾಲೆನ್ಸು. ದಯವಿಟ್ಟು ಯೋಚನೆ ಮಾಡಿ ಅವ್ರು ಯೋಚಿಸ್ತಕ್ಕಂಗೆ ಹಂಗೆ ಮಾತಾಡ್ಕೊಳ್ಳಂಗಿದ್ರೆ ಮನ್ಸಲ್ಲಿ ಮಾತಾಡ್ಕೊಳ್ಳಿ ದಯವಿಟ್ಟು. ಮಾರ್ಕ್ ಇದು. ಥ್ಯಾಂಕ್ ಯು. ಮೂವಿ ಅದನ್ನೆಲ್ಲ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಅಲ್ಲಿ ಅವ್ರದ್ದು ಸೀನ್ಸು ಡೈಲಾಗ್ಸು ಎಲ್ಲ ಮಸ್ತಾಗಿದೆ. ಒಂಥರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇದೆ ಅನ್ಕೋ. ಅದು ಮ್ಯಾಕ್ಸ್ಗೆ ನಾವು ಹೋಲಿಸಿದ್ರೆ ಮಾರ್ಕು ತುಂಬ ಚೆನ್ನಾಗಿದೆ, ಕ್ರೇಜ್. ಹಾಂ ಮ್ಯಾಮ್, ಓಡುತ್ತೆ, ಆರಾಮಾಗಿ ಓಡುತ್ತೆ. ಎಲ್ಲ ಫ್ಯಾನ್ ಕ್ರೇಜ್ ತುಂಬ ಚೆನ್ನಾಗಿದೆ. ನಾವು ಬೆಳಗ್ಗೆಯಿಂದನೂ ನಿನ್ನೆ ನೈಟಿಂದನೂ ಮಾಡ್ತಿದ್ವಿ. ಜೆ ಪಿ ನಗರದಲ್ಲಿ ಹೋಗಿದ್ವಿ, ಜೆ ಪಿ ನಗರ ಮುಗಿಸ್ಕೊಂಡು ಬಂದ್ವಿ. ಈ ಮ್ಯಾಜಿಕಲ್ ಬೆಳಗ್ಗೆ 5:30ಗೆ ಬಂದಿದ್ವಿ, ಇಲ್ಲೂ ಮಾಡಿದ್ದೀವಿ. ಚೆನ್ನಾಗಿದೆ ಮೇಡಮ್, ನೋಡ್ಬೋದು. ಫ್ಯಾನ್ಸ್ ವಾರ ಅಂತ ಅಲ್ಲ ಮಾಡಿ ನೋಡ್ತಿದ್ದೀವಿ. ನಮ್ಮ ಬಾಸು ಅಂಥವ್ರಿಗೆಲ್ಲ ಬಾಸು ಹೇಳಿದಾರೆಲ್ಲ ಅದ್ರ ಬಗ್ಗೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಜಗಳ ಮಾಡೋದು ಬೇಡ, ಎಲ್ಲ ಅನ್ಯೂನ್ಯವಾಗಿ ನಡ್ಕೊಂಡು ಹೋಗ್ತಿದ್ವಿ, ಅನ್ಯೂನ್ಯವಾಗಿ ಹೋಗೋಣ ಅಂತ ಹೇಳಿದರೆ ನಾವು ಬಾಸ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದು. ಮಾರ್ಕ್ ಅವ್ರದ್ದು ಆ್ಯಕ್ಟಿಂಗು ಮತ್ತು ಡೈಲಾಗ್ಸ್ ಎಲ್ಲ ಸೂಪರಾಗಿ ಇಷ್ಟ ಆಯಿತು. ಮ್ಯಾಕ್ಸಿಗೆ ಗೊತ್ತಿನ ಮಸ್ತಾಗಿದೆ, ಚೆನ್ನಾಗಿದೆ. ಹಾಂ ಹಾಂ, ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಫಿಲಮ್ ಬಗ್ಗೆ ಏನು ಹೇಳಂಗಿಲ್ಲ, ಎಲ್ಲ ಆಲ್ಮೋಸ್ಟ್ ಆಲ್ರೌಂಡರ್ ಎಲ್ಲ ಚೆನ್ನಾಗಿದೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ, ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ. ಆಮೇಲೆ ಸುದೀಪ್ ಸರ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು. ಸುದೀಪ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸಿನಿಮಾ ಬಂದು ಥಿಯೇಟ್ರಲ್ಲೇ ನೋಡಿ. ನಮ್ಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಮೇಡಮ್. ಎಲ್ಲ ಸಿನಿಮಾಗಿಂತ ಮಾರ್ಕ್ ತುಂಬ ಚೆನ್ನಾಗಿದೆ. ಮಾರ್ಕ್ ನೋಡಿ ಎಲ್ಲರೂ. ಮಾರ್ಕ್ದು ಲಾಸ್ಟ್ದು ಒಂದು ಕಂಟೆಂಟ್ ಬರುತ್ತೆ, ಅದು ಒಂದು ಅವತಾರ ಬರುತ್ತೆ ಅವ್ರದ್ದು, ಕಾಳಿ ಅವತಾರ. ತುಂಬ ಚೆನ್ನಾಗಿದೆ ಮಾತ್ರ. ಯಾವ ಥರ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಆ ರೀತಿಲಿದೆ. ತುಂಬ ಚೆನ್ನಾಗಿದೆ. ಮಾರ್ಕ್ ಅಂತೂ ಪಕ್ಕಾ ಬ್ಲಾಕ್ ಬಾಸ್ಟರ್ ಹಾಗೇ ಆಗುತ್ತೆ. ಥ್ಯಾಂಕ್ ಯು. 1000 ಕೋಟಿ ಮಾಡೇ ಮಾಡಿಕೊಡುತ್ತೆ ಖಂಡಿತ. ಇದಂತೂ ಮಾರ್ಕು ಬರೆದಿಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.